ಸೊಲ್ಮೆಲು ನಮ್ಮ ಕುಡ್ಲ ತುಳು ವಾರ್ತೆಲು ಯಾನು ಡಾಕ್ಟರ್ ಪ್ರಿಯಾ ಹರೀಶ್ ಇತ್ತೆ ಇನ್ನಿತಮಲ್ಲ ಸುದ್ದಿಲು ರಾಜ್ಯ ವಿಧಾನಸಭಾ ಓಟುಗೂ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಲಿನ ಮೂಜನೆ ಪಟ್ಟಿ ಶನಿವಾರ ಬಿಡುಗಡೆ ಆತಂಡು ಕುಡ್ಲ ದಕ್ಷಿಣ ಕ್ಷೇತ್ರಗೂ ದುಂಬುದ ಶಾಸಕರು ಜೆಆರ್ ಲೋಬೆರೆಗೂ ಸೀಟ್ ಕೊಡ್ತೇರು ಕುಡ್ಲ ಉತ್ತರ ಸುರತ್ಕಲ್ ಕ್ಷೇತ್ರಗೂ ನನಲ ನಿಘಂಟು ಮಲ್ತದಿಜೆರು ರಾಜ್ಯ ವಿಧಾನಸಭಾ ಓಟುಗೂ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಲಿನ ಮೂಜನೆ ಪಟ್ಟಿ ಬಿಡುಗಡೆ ಆತಂಡು ಕುಡ್ಲ ದಕ್ಷಿಣ ಕ್ಷೇತ್ರಗೂ ದುಂಬುದ ಶಾಸಕರು ಜೆಆರ್ ಲೋಬೆರೆಗೂ ಸೀಟ್ ಕೊಡ್ತೇರು ಪುತ್ತೂರು ಕ್ಷೇತ್ರಡು ಬಿಜೆಪಿ ಹಿಡಿದು ಕಾಂಗ್ರೆಸ್ ಪಕ್ಷಗೂ ಲಾಗಿದ್ನ ಅಶೋಕ್ ಕುಮಾರ್ ರೈಗ್ ಸೀಟ್ ಕೊಡ್ತೇರು ಕಾರ್ಲ ಕ್ಷೇತ್ರಡು ಒಡಿಪು ಜಿಲ್ಲಾ ಬಿಜೆಪಿ ಒತ್ತುಗುರ್ಕಾರರು ಉದಯ್ ಶೆಟ್ಟಿಯರಿಗೆ ಕಾಂಗ್ರೆಸ್ ಸೀಟು ಕೊಡ್ತಡು ರಾಜ್ಯದ ಅಥಣಿ ಬುದರ್ಪೋಯಿ ಕ್ಷೇತ್ರಡು ಬಿಜೆಪಿ ಬಿಡಿದು ಕಾಂಗ್ರೆಸ್ ಸೇರ್ನ ದುಂಬುದ ಮಂತ್ರಿ ಲಕ್ಷ್ಮಣ ಸವದಿರಿಗೆ ಕಾಂಗ್ರೆಸ್ ಸೀಟು ಕೊಡ್ತಡು ಕುಡ್ಲ ಉತ್ತರ ಸುರತ್ಕಲ್ ಕ್ಷೇತ್ರಡು ಅಭ್ಯರ್ಥಿ ನನಲ ನಿಘಂಟಾತಜಿ ಅಲ್ಪಸಂಖ್ಯಾತರಿನ ಈರ್ವೇರು ಸೀಟುಗಾದ ಪುಣವೊಂದುಲೇರು ದುಂಬುದ ಶಾಸಕರು ಬಿಎ ಮೊಯ್ದೀನ್ ಬಾವಾ ಬೊಕ್ಕ ಕೆಪಿಸಿಸಿ ಕಾರ್ಯಂತಿರು ಇನಾಯತ್ ಅಲಿ ಸೀಟ್ ತಿಕ್ಕರೆಗಾದ ಡೆಲ್ಲಿಡು ಕಾರ್ಬಾರ್ ಮಲ್ತೊಂದುಲೇರು ದುಂಬುದ ಮುಖ್ಯಮಂತ್ರಿ ಸಿದ್ದರಾಮಯ್ಯರಿಗೂ ಕೋಲಾರ ಸೀಟ್ ತೆಗೆದಿಜಿ ವರುಣ ಸೀಟ್ ಅರೆನ ಕೈಟುಂಡು ಒಟ್ಟು 224 ಕ್ಷೇತ್ರಡು ಕಾಂಗ್ರೆಸ್ ರೂತ ಪಟ್ಟಿಡು 124 ರೆಡ್ಡನೆ ಪಟ್ಟಿಡು 42 ಮೂಜನೆ ಪಟ್ಟಿಡು 43 ಜನ ನಾಯಕರಿಗೆ ಸೀಟು ಕೊರ್ತುಂಡು ಸುರತ್ಕಲ್ ಕ್ಷೇತ್ರ ಸೇರಿದು 15 ಕ್ಷೇತ್ರ ಏರು ತಿಕ್ಕುವೆರೆಂದು ಕಾಂಗ್ರೆಸ್ ಅಭ್ಯರ್ಥಿಲೇನು ಎದುರುತು ಒಂದುಂಡು ರಾಷ್ಟ್ರೀಯ ರಾಜಮಾರ್ಗ ಆದಿತ ಸುರತ್ಕಲ್ ಕೈತಲ್ದ ಮುಕ್ಕಡು ಮಾರ್ಗ ಕಡಪನಗ ಉಜಿರೆ ಬೆಳಾಲ್ದ ಜವಣೆ ಜೀವನ್ ಕುಮಾರ್ ಯಾನೆ ರಘು ಪನ್ಪುನರಿಗೂ ಕಾರ್ ಇಡ್ತದು ಜೀವ ಕಳೆವನ್ನ ಬೇಜಾರದ ಸಂಗತಿ ನಡೆತದು ಪದರಾಡಾಯಿನ ಆ ಕಾರನ್ನು ಹಳೆಯಂಗಡಿದ ಜನಕುಲು ತಡೆತದು ಡ್ರೈವರ್ ಸುಹೇಲ್ಗೂ ಏವರೋಡು ಪೆಟ್ಟು ಪಾಡ್ದಿರು ರಾಷ್ಟ್ರೀಯ ರಾಜಮಾರ್ಗ ಆದಿತ ಸುರತ್ಕಲ್ ಕೈತಲ್ದ ಮುಕ್ಕಡು ಮಾರ್ಗ ಕಡಪನಗ ಜವನಗ ಕಾರ್ ಇಡ್ತದು ಪದರಾಡಾಯಿನ ಹಳೆ ಅಂಗಡಿಡು ಆ ಕಾರಿನ ನಡೆತದು ಜನಕುಲು ಏವರಡು ಪೆಟ್ಟುಪಾಡಿನ ಸಂಗತಿ ನಡೆತದು ಪೊಲೀಸರು ಬತ್ತಿದು ಮಲ್ಲ ಮಟ್ಟಿಡು ಲಡಾಯಿ ಆಪುನಿನು ತಪ್ಪಾದಿರು ಕುಡ್ಲಡ್ದು ಒಳಿಪುದಂಚಿ ಪೋಂದಿತ್ತಿನ ಕಾರು ಮುಕ್ಕ ಸತ್ಯ ಧರ್ಮದೇವಿ ದೇವಸ್ಥಾನ ಕೈತಲು ಮಾರ್ಗ ಕಡತೊಂದಿತ್ತಿನ ಉಜಿರೆ ಬೆಳಾಲ್ದ ಜೀವನ್ ಕುಮಾರ್ ಯಾನೆ ರಘು ಪನ್ಪುನ 33 ವರ್ಷದ ಜವನಗ ಇರ್ತದು ಪದರಾಡಾತುಂಡು ಗುದ್ದುನ ರಭಸಗು ಜವನೆ ರಾಘುನ ಪ್ರಾಣಪೋತುಲು ಆಂಡ ಕಾರ್ ಡ್ರೈವರ್ ಕಾರ್ ಒಂದೇ ರಟ್ಟದೆ ಕಾರನ್ನ ಬೇರಿಪತ್ತಿನ ಯಕ್ಷಗಾನ ಮೇಳದ ಲಾರಿ ಡ್ರೈವರ್ ಜೋಸೆಫ್ ಬುಕ್ಕ ಕೆಲವರು ಹಳೆಯಂಗಡಿಡು ಕಾರಣ ಉಂತಾದ ಡ್ರೈವರ್ ಉಡಿಪುದ ಸುಹೇಲ್ಗೆ ಪೆಟ್ಟಪಾಡ್ತಿರು ಪೊಲೀಸರು ಜಾಕಿಗೆ ಬತ್ತದು ಆರೋಪಿ ಡ್ರೈವರ್ನ ಸ್ವಾಧೀನಗೊದ್ದಿತ್ತೊಂಡಲ ಜನಕುಲಿನ ಏವ್ರ ತಕ್ಕದಿಜೆ ಪೊಲೀಸರು ಬೊಕ್ಕ ಊರ್ದ ಜನಕುಲಿಗೆ ಒಯ್ತಾ ಪತ್ತ ಆತಡು ರಾಜಮಾರ್ಗದ ಸಂಚಾರಗೂ ಸಮಸ್ಯೆ ಆದಿತ್ತು ಹೆಚ್ಚಿಗೆ ಪೊಲೀಸ್ ಜಾಕಿಗೆ ಬತ್ತಿ ಬೊಕ್ಕ ಸಮಾಧಾನ ಆಂಡ್ ಪೊಲೀಸರು ಆರೋಪಿ ಸುಹೇಲ್ನು ಬಂಧನ ಮಲ್ತದಿರು ತೀರ್ನ ಜವನೆ ರಾಘು ಧರ್ಮಸ್ಥಳ ಆಟದ ಮೇಳುಡು ಟೆಂಟು ಪಾಡುನ ಸೇರ್ದ ದಿನ ಮಜೂರಿ ಬೇಲೆ ಮಲ್ತೊಂದಿತ್ತದು ಬುಡಿದಿ ಬೊಕ್ಕ ಮೂವೇರು ಜೋಕ್ಲಿನ ಅಗತ್ತಿದರು ಇಡೀ ದೇಶದ ಸಂಪತ್ತನ್ನು ಗುಜರಾತ್ ದಕ್ಕಲಿನ ಕೈಕ್ ಒಪ್ಪಿಯವನ ಪ್ರಯತ್ನ ನಡೆತೊಂದುಂಡು ದೂರಿನ ರಾಜ್ಯ ವಿಧಾನಸಭೆ ಎದುರು ಪಕ್ಷದ ಒತ್ತು ನಾಯಕರು ಯುಟಿ ಖಾದರ್ ಗುಜರಾತ್ ಮೂಲದ ಅಮೂಲ್ ಸಂಸ್ಥೆದ ಒಟ್ಟುಗೂ ಕರ್ನಾಟಕದ ನಂದಿನಿ ಪೇರ್ದ ಸಂಸ್ಥೆಯನ್ನು ಒಟ್ಟು ಸೇರ ಬಲ್ಲಿಯಿಂದ ಒತ್ತಾಯ ಮಾಡ್ತಿದ್ದರು ರಾಜ್ಯ ವಿಧಾನಸಭೆ ಎದುರು ಪಕ್ಷದ ಒತ್ತು ನಾಯಕಿ ಉಳ್ಳಾಲ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಯುಟಿ ಖಾದರ್ ಕುಡ್ಲಡು ಶನಿವಾರ ಸುದ್ದಿಗೋಷ್ಠಿ ಪಾತಿರ್ದು ಗುಜರಾತ್ ಮೂಲದ ಅಮೂಲ್ ಸಂಸ್ಥೆದ ಒಟ್ಟುಗೂ ಕರ್ನಾಟಕದ ನಂದಿನಿ ಪೇರದ ಸಂಸ್ಥೆಯನ್ನು ಒಟ್ಟು ಸೇರ ಬಲ್ಲೆಂದು ಒತ್ತಾಯ ಮಲ್ತೇರು ಕರ್ನಾಟಕ ಪೇರು ಉತ್ಪತ್ತಿ ದಕ್ಲಿನ ಒಕ್ಕೂಟ ದಕ್ಷಿಣ ಕನ್ನಡ ಸೇರಿದಂತೆ ರಾಜ್ಯದ ಮಾತಾ ಜಿಲ್ಲೆಯಲ್ಲಿನ ಪೇರು ಉತ್ಪತ್ತಿ ದಕ್ಲಿನ ಸ್ವಾಭಿಮಾನದ ಸಂಸ್ಥೆ ಇದೇನು ನಿಧಾನವಾದ ಅಮೂಲ್ದ ಒಟ್ಟು ಸೇರ ಕೇಂದ್ರ ಸರ್ಕಾರ ಪ್ರಯತ್ನ ಮಲ್ತೊಂದುಂಡು ಇಡೀ ದೇಶದ ಸಂಪತ್ತನ್ನು ಗುಜರಾತ್ ದಕ್ಲಿನ ಕೈಕು ಒಪ್ಪಿಯವನ ಪ್ರಯತ್ನ ನಡೆತೊಂದುಂಡು ಒಂದು ನಮ್ಮ ಹೈನುಗಾರರಿನ ಮಿತ್ತು ನಡಪುನ ಕಾರ್ಯಾಚರಣೆ ಇಂಚ ಮಲ್ಪನೆಗೂ ಇರೋದ ಮಲ್ಪು ಅಂದು ಪಂಡೇರು ಬಿಎಸ್ಎನ್ಎಲ್ ಸಂಸ್ಥೆದ ಮೂಲ ಸೌಕರ್ಯಲಿನ ಜಿಯೋ ಸಂಸ್ಥೆಗೆ ಕುರಿತು ಕೇಂದ್ರ ಸರ್ಕಾರ ಬಿಎಸ್ಎನ್ಎಲ್ ಸಂಸ್ಥೆಯನ್ನು ನಿಧಾನವಾದ ಕೆರ್ತನು ಲಾಭುಡಿತ್ತಿನ ನಮ್ಮ ಕರಾವಳಿದ ವಿಜಯ ಬ್ಯಾಂಕ್ನ ನಷ್ಟುಡಿತ್ತಿನ ಗುಜರಾತ್ ಮೂಲದ ಬರೋಡಾ ಬ್ಯಾಂಕ್ದ ಒಟ್ಟುಗೂ ಸೇರ್ಸಾದಿರು ಸಿಂಡಿಕೇಟ್ ಬೊಕ್ಕ ಕಾರ್ಪೊರೇಷನ್ ಬ್ಯಾಂಕ್ ಇತ್ತೀಚೆ ಅವ್ಯಗತಿ ನಂದಿನಿ ಸಂಸ್ಥೆಗೆ ಬರ್ಪುನಿಟ್ಟು ಉಂಡೊಂದು ಶಾಸಕರು ಯುಟಿ ಖಾದರ್ ಪೋಡಿಕೆ ತಿರುಪಾಯರು ಜಿಲ್ಲಾ ಕಾಂಗ್ರೆಸ್ ಗುರುಕಾರ್ಯರು ಹರೀಶ್ ಕುಮಾರ್ ವಿಧಾನ ಪರಿಷತ್ ಸದಸ್ಯರು ಡಾಕ್ಟರ್ ಮಂಜುನಾಥ್ ಭಂಡಾರಿ ನಾಯಕರು ಸದಸ್ಯ ಉಳ್ಳಾಲ ಬುಕ್ಕ ನವೀನ್ ಡಿಸೋಜಾ ಸುದ್ದಿಗೋಷ್ಠಿ ನಡೆಸಿದರು ಬಹುಶಃ ಇವರು ಅತ್ಯಂತ ಯಶಸ್ವಿಯಾಗಿ ಅಮೂಲಿಗೆ ಒಂದು ಸ್ಪಷ್ಟವಾದ ಕಾಂಪಿಟೇಷನ್ ಕೊಡುವಂತ ಒಂದು ಕರ್ನಾಟಕ ರಾಜ್ಯದ ರೈತರ ಶ್ರಮದಿಂದ
ಇವತ್ತು ಅತ್ಯಂತ ಯಶಸ್ವಿಗೊಳಿಸಲ್ಪಟ್ಟಂತಹ KM-ನವರ ಮೇಲೆ ಇವತ್ತು ಕಣ್ಣು ಬಿದ್ದಿದೆ. ಅಮ್ಮಳಿಗೇನು KMF ಏನು ಕಮ್ಮಿ ಇಲ್ಲ ಎಲ್ಲ ವಿಚಾರದಲ್ಲಿ ಕೂಡ. ಇಲ್ಲಿಯ ರೈತರು, ಇಲ್ಲಿ ಎಲ್ಲ ಸಹಕಾರಗಳು, ಎಲ್ಲದಕ್ಕೆ ಸಂಬಂಧಪಟ್ಟಂಥ ಸಿಬ್ಬಂದಿ ಡೈರೆಕ್ಟರ್ಗಳು ಕೆಲಸ ಮಾಡಿಕೊಂಡು ಅದು ಆದಷ್ಟು ಅತಿ ಒಂದು ಸಣ್ಣ ಸಮಯದಲ್ಲಿ ಅದೇ ಲೆವೆಲ್ಗೆ ಒಂದು ತಂದು ಕೊಟ್ಟಿದ್ದಾರೆ. ಇದೀಗ ಇದನ್ನು ಬಹುಶಃ ವಿಲೀನಗೊಳಿಸಿ ಇದನ್ನು ನುಂಗಲು ಪ್ರಯತ್ನ ಪಡೋದನ್ನು ನಾವು ತೀವ್ರವಾಗಿ ನಾವು ಖಂಡಿಸ್ತೇವೆ. ಇದು ರೈತರ ಮೇಲೆ ಮಾಡಿದಂಥ ದೊಡ್ಡ ಮಟ್ಟದ ಇವತ್ತು ದಾಳಿ ಅಂತ ನಮ್ಗೆ ಇವತ್ತು ಹೇಳ್ಬೋದು. ಅಮೂಲ್ ಪ್ರಾಡಕ್ಟ್ ಮತ್ತು ಹಾಲುಗಳ ಗೋಶಿಯಲ್ಲಿ ಸೇಲ್ ಮಾಡಲಿಕ್ಕೆ ಪ್ರಯತ್ನ ಬರ್ತಾರೆ. ಅಂದರೆ ಅರ್ಥ ಮಾಡಬಾರ್ದಂತೇಳಿ ಅಲ್ಲ, ಅಮೂಲ್ನ ಗುಜರಾತ್ ನಾವು ಕೂಡ ಎಲ್ಲೆಲ್ಲಿ ಕುಡಿಬೋದು. ಪ್ರಾಬ್ಲಮ್ ಏನಂತ ಹೇಳಿದರೆ KMF ಇವರು ಬಂದಾಗ KMF ಇವತ್ತು ಏನವರ ಆ ಒಂದು ಉತ್ಪಾದನೆ ಇತ್ತು, ಯಾಕೆ ಹಾಲು ಉತ್ಪಾದನೆ ಮತ್ತು ಅದರ ಪ್ರಾಡಕ್ಟ್ಗಳು ಕಡಿಮೆ ಆಗಿದೆ. BJP ಬಂದವ್ರ ಬಗ್ಗೆ ಬಂದಾಗಲೇ ಏನಿದೆಲ್ಲ ಕಡಿಮೆ ಆಗುವಂಥದ್ದು. BSNL ಕೂಡ ಹೀಗೆ ಮಾಡಿ 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 ಜಿಯೋ ಕಂಪನಿಯೊಂದಿಗೊಂದು ಕೂತ್ಕೊಂಡು ತದನಂತರ BSNL ಲೇಬರ್ಗೆ ಅಷ್ಟು ಉತ್ತಮ ಎಲ್ಲ ಇನ್ಫ್ರಾಸ್ಟ್ರಕ್ಚರ್ ಇದ್ದುಕೊಂಡು ಅದರ ನಮ್ಮ ಸಿಬ್ಬಂದಿಗಳೆಲ್ಲ ಇದ್ದರೂ ಕೂಡ ಅವರಿಗೆ ವೇತನವಿಲ್ಲ, ವೇತನ ಸರಿಯಾದ ಸಮಯದಲ್ಲಿ ಕೊಡುವುದಿಲ್ಲ. ಬೇಸತ್ತು ತುಂಬ ಜನ ವಾಲಂಟಿಯರ್ ರಿಟೈರ್ಮೆಂಟ್ ಕೊಟ್ಟರು. ನಮ್ಮ ಇದ್ದಂತಹ ಏನು ಇವತ್ತು ಟವರ್ ಇದೆ ಅದಕ್ಕೆ ಡೀಸೆಲ್ ಹಾಕಲಿಕ್ಕೆ ದುಡ್ಡು ಕೊಡೋದಿಲ್ಲ. ಡೈರೆಕ್ಟಾಗಿ ಕೊಡಿ. BJP ಅವರು ಉಂಟಲ್ಲ, ಡೈರೆಕ್ಟಾಗಿ ಏನು ಮಾಡೋದು, ಮೆಲ್ಲ ಗೊತ್ತಿಗೊತ್ತಿಕೊಳ್ಳೋದು. ನಮ್ಮ ಮರಕ್ಕೆ ಹೆಂಗಿಟ್ಟಾಗೆ ಅದು ಸಾಯುವುದೇ ಗೊತ್ತಾಗೋದಿಲ್ಲ, ಸತ್ತ ಗೊತ್ತಾಗೋದು ಸತ್ಯದ ಮರ ಅಂತೇಳಿ. ಆ ರೀತಿಯವರು BSNL ಇವತ್ತು ಅತ್ಯಂತ ಒಂದು ಟೆಲಿಕಮ್ಯುನಿಕೇಷನಲ್ಲಿ ಅತ್ಯಂತ ಒಂದು ಹೆಸರಾದಂಥ BSNL ಪರಿಸ್ಥಿತಿಯನ್ನು BJP 7 ವರ್ಷದ ಆಡಳಿತದಲ್ಲಿ ಏನಾಗಿದೆ ಅಂತ ನೀವು ನೋಡಿ, ನಿಮ್ಮ ಕಣ್ಣ ಮುಂದೆ ಇವತ್ತು ಕಾಣ್ತದೆ. ಅದರ ಎಲ್ಲ ಇನ್ಫ್ರಾಸ್ಟ್ರಕ್ಚರ್ಗಳನ್ನು, ಅದರ ಎಲ್ಲ ನಿಮ್ಮ ಏನದರ ಕೇಬಲ್ ಇದೆ ಅಲ್ಲ, ಅದೆಲ್ಲವೂ ಕೂಡ ಧರ್ಮಕ್ಕೆ ಉದ್ಯೋಗ ಕೊಡ್ತಾ ಇದ್ದಾರಲ್ಲ. ಅಲ್ಟಿಮೇಟ್ಲಿ ಏನು, ಇದು ಮುಗಿದಿದೆ, ಇದೇನು ಪ್ರಯೋಜನ ಇಲ್ಲ ಅಂತೇಳಿ ಅದನ್ನು ಕೂಡ ಮಾರಲಿಕ್ಕೆ ಇವತ್ತು ಪ್ರಯತ್ನ ಮಾಡೋ ಎಲ್ಲ ವಿಚಾರಗಳು ಆಗ್ತದೆ. ಇದೇ ರೀತಿ ಈಗ ನಮ್ಮ ನಂದಿನಿ ಕೋರಿಯವರು ಮಾಡುವಂಥ ಪ್ಲ್ಯಾನ್, ಕರ್ನಾಟಕ ರಾಜ್ಯದ ರೈತರು ಈಗ ಎಚ್ಚೆತ್ತುಕೊಳ್ಳದಿದ್ದಲ್ಲಿ ಕರ್ನಾಟಕ ರಾಜ್ಯದ ರೈತರಿಗೆ ದೊಡ್ಡ ಮಟ್ಟದ ಇವತ್ತು ಸಮಸ್ಯೆ ಮುಂದಿನ ದಿನಗಳಲ್ಲಿ ಇವತ್ತು BJP ಮುಖಾಂತರ ಇವತ್ತು ಕುಡ್ಲಡು ಕಾಲೇಜ್ ಬೊಕ್ಕ ಮೆಡಿಕಲ್ ಕಾಲೇಜ್ ಕಲ್ಪನಕ್ಲೆಗ್ ಸಾರ್ವಜನಿಕರಿಗೂ ಗಾಂಜಾ ಮಾರುದಿತ್ತಿನ ಮೆಡಿಕಲ್ ಕಲ್ಪನವರಿ ಸೇರಿದು ಮೂವರೇನು ಕುಡ್ಲ ದಕ್ಷಿಣ ಸ್ಟೇಷನ್ ಬೊಕ್ಕ ಕುಡ್ಲ CCB ಘಟಕದ ಅಧಿಕಾರಿಗಳು ಬೊಕ್ಕ ಪೊಲೀಸರು ಸೇರಿದು ಕಾರ್ಯಾಚರಣೆ ಮಲ್ತದ ಪತ್ತಿದರು. ಕುಡ್ಲಡು ಕಾಲೇಜ್ ಬುಕ್ಕ ಮೆಡಿಕಲ್ ಕಾಲೇಜ್ ಕಲ್ಪನಕ್ಲೆಗ್ ಸಾರ್ವಜನಿಕರಿಗೂ ಗಾಂಜಾ ಮಾರುದಿತ್ತಿನ ಮೆಡಿಕಲ್ ಕಲ್ಪನಾ ಓರಿ ಸೇರಿದು ಮೂವರೇನು ಕುಡ್ಲ ದಕ್ಷಿಣ ಸ್ಟೇಷನ್ ಬೊಕ್ಕ ಕುಡ್ಲ CCB ಘಟಕದ ಅಧಿಕಾರಿಗಳು ಬೊಕ್ಕ ಪೊಲೀಸರು ಸೇರಿದು ಕಾರ್ಯಾಚರಣೆ ಮಲ್ತದ ಪತ್ತಿದರು. ಅಕ್ಲೆಡ್ದು 1,40,000 ರೂಪಾಯಿ ಬೆಲೆತ 5 ಕಿಲೋ 400 ಗ್ರಾಂ ಗಾಂಜಾ ಬೊಕ್ಕ 4 ಮೊಬೈಲ್ ಫೋನ್ 1 ಟ್ಯಾಬ್ ಸ್ವಾಧೀನಗುದೆ ತೊಂಡೆರು. ವೆಲೆನ್ಸಿಯ ಗೋರಿಗುಡ್ಡೆದ 26 ವರ್ಷದ ಪ್ರಜ್ವಲ್ ಫಿನೆಹಾಸ್, ಸಕಲೇಶ್ಪುರದ 19 ವರ್ಷದ ಧ್ರುವ ಶೆಟ್ಟಿ ಬೊಕ್ಕ ಕುಳಾಯ್ದ 22 ವರ್ಷದ ಶಿವಾನಿ ಬಂಧನ ಆಯ್ನಕಲು ಆದುಲ್ಲೇರು. ಕುಡ್ಲ ದಕ್ಷಿಣ ಪೊಲೀಸ್ ಸ್ಟೇಷನ್ದ SI ಶೀತಲ್ ಅಳೆಗೂರಿಗೆ ಬತ್ತನ ಮಾಹಿತಿ ದಂಚ ಆರೋಪಿ ಪ್ರಜ್ವಲ್ ಫಿನೆಹಾಸ್ನ ಪತ್ತಿದ ಆಯ್ಕೋರ್ನ ಮಾಹಿತಿ ದಂಚ ಬಾಕಿದ ಆರೋಪಿಲಿನ CCB ಘಟಕದ ಅಧಿಕಾರಿ ಬೊಕ್ಕ ಪೊಲೀಸರು ಪತ್ತಿದರು. ಪ್ರಜ್ವಲ್ ಫಿನೆಹಾಸ್ ಮಹಾರಾಷ್ಟ್ರ ರಾಜ್ಯದ್ದು ಗಾಂಜಾ ದಿತ್ತೊಂದು ಬತ್ತಿದ ಕುಡ್ಲಡು ಐನ ದೋಸ್ತಿಲೈನ ಧ್ರುವ ಶೆಟ್ಟಿ ಶಿವಾನಿ ಮೊಕ್ಲಿಗೆ ಕೊರ್ತು ಅಕ್ಲ ಕಾಲೇಜ್ ಕಲ್ಪನಕ್ಲಿಗ್ ಮೆಡಿಕಲ್ ಕಲ್ಪನಕ್ಲಿಗ್ ಜನಕ್ಲಿಗ್ ಗಾಂಜಾ ಮಾರೊಂದಿತ್ತರು. ಆರೋಪಿಲಿನ ಮಿತ್ತು ಕುಡ್ಲ ದಕ್ಷಿಣ ಪೊಲೀಸ್ ಸ್ಟೇಷನ್ ಕೇಸ್ ಪಾಡ್ದು ತನಿಖೆ ಮಲ್ತೊಂದುಲ್ಲೇರು. ಪ್ರಜ್ವಲ್ ಫಿನೆಹಾಸ್ನ ಮಿತ್ತು ಈ ದುಂಬು ರೆಡ್ ಸರ್ತ 21 ಸೆನ್ ಪೊಲೀಸ್ ಸ್ಟೇಷನ್ MDMA ಬೊಕ್ಕ ಗಾಂಜಾ ಸಾಕವನಿಕ್ ಸಂಬಂಧ ಕೇಸು ಪಾಡ್ದಿತ್ತರು. ಬಂಟ್ವಾಳ ತಾಲೂಕು ನಾಯಿಲ ಗ್ರಾಮದ ಕಾಪಿಕಾಡು ಭಗೀರಥ ಪ್ರಯತ್ನಡು ಒರಿಯೇ ಬಾರಿ ಪುಣೆದು ಗುವೆಲು ತೋಡಿನ ಆಣ್ ಸೃಜನ್ ಪೂಜಾರಿಯರ್ನ ಇಲ್ಲಡೆ ಪೋಯಿನ ರಾಜ್ಯದ ದುಂಬುದ ಮಂತ್ರಿ ಬಿ ರಮಾನಾಥ್ ರೈ ಆಣಗು ತಮ್ಮನದ ಮರ್ಯಾದೆ ಮಲ್ತದು ಆಣನ ಸಾಹಸಗೂ ಮೆಚ್ಚುಗೆ ತೆರಿಪಾದರು. ಬಂಟ್ವಾಳ ತಾಲೂಕು ನಾಯಿಲ ಗ್ರಾಮದ ಕಾಪಿಕಾಡು ಭಗೀರಥ ಪ್ರಯತ್ನಡು ಒರಿಯೇ ಬಹಾರಿ ಪುಣೆದು ಗೂಗಲ್ ತೋಡಿನ ಆಣ್ ಸೃಜನ್ ಪೂಜಾರಿನ ಇಲ್ಲಡೆ ಪೋಯಿನ ಚಿತ್ತನ ರಾಜ್ಯದ ದುಂಬುದ ಮಂತ್ರಿ ಬಿ ರಮಾನಾಥ್ ರೈ ಆಣಗ ಸಂಬಂಧದ ಮರ್ಯಾದೆ ಮಲ್ತಿರು. ನಾಯಿಲ ಕಾಪಿಕಾಡದ ಲೋಕನಾಥ ಪೂಜಾರಿ ಬೊಕ್ಕ ಮೋಹಿನಿ ಮಕ್ಕಳಿನ ಮಗೆ 17 ವರ್ಷ ಪ್ರಾಯದ ಸೃಜನ್ ಗುವೆಲ್ ತೋಡಿನ ಇಚ್ಚಾರ ಮಾಧ್ಯಮಲಿಡೆ ಬತ್ತಿನ ತುದು ರಮಾನಾಥ್ ರೈ ಅಕ್ಲಿನ ಇಲ್ಲಡೆ ಪೋತು ಮರ್ಯಾದೆ ಸಂದಾದಿರು.
ಈ ಬಗೆಟ್ ಮಾಧ್ಯಮದ ಕ್ರೀಡ ರಮಾನತರೈ ಪಾತಿರ್ತು ಮೊಬೈಲ್ ಗೇಮ್ಸ್ ಜಾಲುಗು ಮರಲಾಪುನ ಜೋಕುಲು ಇತ್ತಿದ ಕಾಲುಡು ಉಪ್ಪುನಗ ಸೃಜನ್ 24 ಅಡಿ ಗುಂಡಿದ ಗುವೆಲ್ ತೊಡೆದು ಸಾಹಸ ಮಲ್ತದೆಂದು ಮೆಚ್ಚುಗೆತ್ತು ಪಾಯಿರು. ಬಂಟ್ವಾಳ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಶಾಸಕರು ರಾಜೇಶ್ ನಾಯ್ಕ್ ಹುಳಿಪಾಡಿ ಬಿಸು ಕಣಿತ ದಿನ ಶನಿವಾರ ಕಾಂಡೆ ಪುರಾಲ್ದ ಶ್ರೀ ರಾಜರಾಜೇಶ್ವರಿ ದೇವಸ್ಥಾನದ ಪ್ರಾರ್ಥನೆ ಮಲ್ತದು ತಾಲೂಕು ಆಫೀಸಡು ನಾಮಪತ್ರ ಕೊರಿಯರು ಪುರಾಲ್ದ ಕ್ಷೇತ್ರದ್ದು ತಾಲೂಕು ಆಫೀಸ್ ಮುಟ್ಟ ಕಾರ್ಯಕರ್ತರು ಅಭಿಮಾನಿಲಿನ ಪಾದಯಾತ್ರೆ ಅಟ್ಟಣೆ ಆದಿತ್ತು. ಬಂಟ್ವಾಳ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಶಾಸಕರು ರಾಜೇಶ್ ನಾಯ್ಕ್ ಶನಿವಾರ ಕಾಂಡ ಬಿಸು ಕುಣಿತ ದಿನ ನಾಮಪತ್ರ ಕೊರಿಯರೆ ಕಾರ್ಯಕ್ರಮ ಪಾಡೊಂದು ಪುರಾಲ್ದ ಶ್ರೀ ರಾಜರಾಜೇಶ್ವರಿ ದೇವಸ್ಥಾನಗೂ ಬತ್ತಿದ್ದು ದೇವರಿಗೆ ವಿಶೇಷ ಪ್ರಾರ್ಥನೆ ಪೂಜೆ ಸಂದಾಯಿತ ಮಲ್ತಿರು ನಾಮಪತ್ರನು ದೇವೇರ್ನ ಗುಂಡದ ಎದುರುದಿದ್ದು ದೆತ್ತು ನಡೆದ ಬೊಕ್ಕ ಪುರೋಹಿತರು ಪ್ರಾರ್ಥನೆ ಮಲ್ತದು ಅವಿನ ಪ್ರಸಾದದ ಒಟ್ಟುಗೂ ರಾಜೇಶ್ ನಾಯ್ಕರನ ಕೈಗೆ ಕೊರಿಯರು ಕರ್ನಾಟಕ ಕಿಯೋನಿಕ್ಸ್ ಗುರುಕಾರ್ಯರು ಹರಿಕೃಷ್ಣ ಬಂಟ್ವಾಳ ದುಮ್ಮದ ಶಾಸಕರಾಯನ ರುಕ್ಮಯ್ಯ ಪೂಜಾರಿ ಬೊಕ್ಕ ಪದ್ಮನಾಭ ಕೊಟ್ಟಾರಿ ಬೊಕ್ಕ ಬಂಟ್ವಾಳ ಬ್ಲಾಕ್ ಬಿಜೆಪಿ ಗುರುಕಾರ್ಯರು ಪದಾಧಿಕಾರಿಗಳು ಕಾರ್ಯಕರ್ತರು ಒಟ್ಟುಗಿತ್ತರು. ದೇವಸ್ಥಾನದ ಪಾದಯಾತ್ರೆ ನಡಪಾದ ಬೇಸಿ ರೋಡ್ ಕೈಕಂಬಕ್ಕೂ ಬತ್ತಿರು ವಿಧಾನ ಪರಿಷತ್ ಸದಸ್ಯರು ಪ್ರತಾಪ್ ಸಿಂಹ ನಾಯಕ ಬೊಕ್ಕ ಪಕ್ಷದ ನಾಯಕರಿಗೆ ಓಟುಗೂ ಸೇರೊಂಡರು ಕೈಕೊಂಬಡ್ದು ಕಾರ್ಯಕರ್ತರು ಅಭಿಮಾನಿಗಳು ನಾಯಕರು ಒಟ್ಟು ಸೇರ್ತು ಮಾಮಲ್ಲ ಮೆರವಣಿಗೆ ಬಂಟ್ವಾಳ ತಾಲೂಕು ಆಫೀಸಿಗೆ ಹೋದು ಓಟು ಕುಂತೆರೆ ನಾಮಪತ್ರ ಕೊರಿಯರು. ಮುಲ್ಕಿ ಕೈತಲ್ದ ಕೆಮ್ರಾಲ್ ಗ್ರಾಮ ಪಂಚಾಯತ್ ಸದಸ್ಯಗೂ ಕಾಸ್ತ ಆಸೆ ಪುಟ್ಟಾದು ಬಿಜೆಪಿಗೆ ಒಯ್ಪಿನ ಪ್ರಯತ್ನ ಮಲ್ತಿದರು. ಈ ಬಗೆಟ್ಟು ಓಟದ ಆಯೋಗಗೂ ದೂರು ಕೊರ್ಪಣದು ಮುಲ್ಕಿ ಬೆದ್ರಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಮಿಥುನ್ ರೈ ಸುದ್ದಿಕೂಟೋಡು ಪಂತಿರು. ಮುಲ್ಕಿ ಮೂಡಾಯಿಬೆದ್ರ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಮಿಥುನ್ ರೈ ಹಳೆಯಂಗಡಿ ಕಾಂಗ್ರೆಸ್ ಆಫೀಸ್ ಸುದ್ದಿಕೂಟಡು ಪಾತಿರ್ದು ಮುಲ್ಕಿ ಕೈತಲ್ದ ಕೆಮ್ರಾಲ್ ಗ್ರಾಮ ಪಂಚಾಯತ್ ಸದಸ್ಯಗೂ ಕಾಸ್ತ ಆಸೆ ಪುಟ್ಟಾದು ಬಿಜೆಪಿಗೆ ಒಯ್ಪುನ ಪ್ರಯತ್ನ ಮಲ್ತಿದ್ದರು. ಈ ಬಗೆಟ್ಟು ಓಟದ ಆಯೋಗಗೂ ದೂರು ಕೊರ್ಪಣಂದು ಪಂಡರು. ಕಟೇಲ್ ಬಿಜೆಪಿ ಶಕ್ತಿ ಕೇಂದ್ರದ ಗುರ್ಕಾರ್ಯರು ಅಮರನಾಥ ಶೆಟ್ಟಿ ಪನ್ಪುನಾರು ಕಿನ್ನಿಗೋಳಿ ಕೈತಲ್ದ ಕೆಮ್ರಾಲ್ ಕಾಂಗ್ರೆಸ್ ಬೆರೆಸಾಯದ ಪಂಚಾಯತ್ ಸದಸ್ಯರು ರಾಜೇಶ್ ಶೆಟ್ಟಿ ಬೊಕ್ಕ ಜವನರೇನು ಕಾರಿಡ ಬೆದ್ರಗಲೆ ತಂದು ಪೋದು ಶಾಸಕರು ಉಮಾನತ ಕೋಟ್ಯನ್ ಹೆದುರುಡು ಮಧ್ಯಾಹ್ನ 1 ಗಂಟೆಗೆ ಬಿಜೆಪಿಗೆ ಸೇರ್ಸದಿರು ಕಾಂಗ್ರೆಸ್ ಬೇಸಾಯದ ಸದಸ್ಯರನ್ನದ ತನ್ನ ಕುತಂತ್ರನು ಬಿಜೆಪಿ ಮಲ್ತೊಂದಿತ್ತು ಅವ ಇಡೀ ಸೋತುದುಂಡು. ಈ ಬಗೆಟ್ಟು ಓಟದ ಆಯೋಗಗೂ ದೂರು ಕೊರ್ಪಣಂದು ಪಂಡರು. ರಾಜೇಶ್ ಶೆಟ್ಟಿಗೂ ಕಾಂಗ್ರೆಸ್ ಬಾವುಟ ಕೊರತು ಎತ್ಕೊಂಡರು. ಮುಲ್ಕಿ ಬ್ಲಾಕ್ ಕಾಂಗ್ರೆಸ್ ಗುರ್ಕಾರ್ಯರು ಮೋಹನ್ ಕೋಟ್ಯನ್ ಕೆಮ್ರಾಲ್ ಗ್ರಾಮ ಪಂಚಾಯತ್ ಗುರ್ಕಾರ್ದಿ ಲೀಲಾ ಕೃಷ್ಣಪ್ಪ ಒತ್ತು ಗುರ್ಕಾರಿ ಸುರೇಶ್ ಪಂಚ ಸದಸ್ಯರು ಮೈಯಿದಿ ನವೀನ್ ಮೇಲಿಟ ರೇವತಿ ಪೂಜಾರಿ ಕೇಶವ ಪೂಜಾರಿ ಜಾಕ್ಸನ್ ಸಲ್ಟಾನಾ ಶಶಿ ಸುರೇಶ್ ಪ್ರವೀಣ್ ಬಳ್ಳೂರು ಅಶ್ವಿನ್ ಆಳ್ವ ಸುದ್ದಿಕೂಟೊಡಿದ್ದಾರೆ. ಅವತ್ತಂದ ದುಂಬೆ ಬನ್ನಂತೇಳಿ ಬಿಜೆಪಿ ಸೇರ್ಪಡಲಿ ಯಾನಿತ್ತ ವರ್ಷಿ ಬಕ್ಕ ತೂಕ ಬಂದ ಇನ್ನು ನೆರೆ ಕರೀತಾರೆ ಪಕ್ಷ ಬಂದಿರಿ ಅವ್ರು ಗೊತ್ತು ಬಿಜೆಪಿ ಮೀಟಿಂಗ್ ಅವರು ಸಾಲ ಬರ್ತು ಸರ್ ನನ್ನ ನೋಡ್ತೀವಿ ಸೇರ್ಪಡೆ ಮಾಡ್ತೀವಿ. ಇವತ್ತು ಭ್ರಷ್ಟಾಚಾರ ಅಂತ ಏನು ಇವತ್ತು ನಾವು ಘಂಟಾಘೋಷವಾಗಿ ನಾವು ಬಿಜೆಪಿ ಸರ್ಕಾರ ಭ್ರಷ್ಟಾಚಾರದ ಸರ್ಕಾರ 40% ಸರ್ಕಾರ 40% ಕಮಿಷನ್ ಅನ್ನು ಲೂಟಿ ಮಾಡಿ ಇವತ್ತು ಜೀವನವನ್ನು ಕಳೆಯುವಂಥ ಬಿಜೆಪಿ ಸರ್ಕಾರ ಅಂತ ನಾವು ಏನು 6-7 ತಿಂಗಳಿಂದ ನಾವು ಗೊಬ್ಬೆ ಹೊಡಿತಿದ್ವಾ ಅದಕ್ಕೆ ಇವತ್ತು ಸಾಕ್ಷಿ ಸಮೇತ ನಾವು ಈ ಭ್ರಷ್ಟಾಚಾರದ ಹಣದಿಂದ ನಮ್ಮ ಪ್ರಾಮಾಣಿಕ ಕಾಂಗ್ರೆಸ್ಸಿನ ಕಾರ್ಯಕರ್ತ ನಮ್ಮ ಕಾಂಗ್ರೆಸ್ಸಿನ ಉಸಿರು ನಮ್ಮ ಕೆಮ್ರಾಲ್ ಪಂಚಾಯತಿನ ಯುವ ನಾಯಕರಾದಂಥ ರಾಜೇಶ್ ಶೆಟ್ಟಿ ಅವರನ್ನು ಈ ಭ್ರಷ್ಟಾಚಾರದ ಹಣದಲ್ಲಿ ಪರ್ಚೇಸ್ ಮಾಡುವಂತಹ ಒಂದು ಕೃತ್ಯಕ್ಕೆ ನೀಚ ಕೃತ್ಯಕ್ಕೆ ಇವತ್ತು ಬಿಜೆಪಿ ಪಕ್ಷದವರು ಭಾಗಿಯಾಗಿದ್ದಾರೆ. ಅವರ ಅಕೌಂಟಿಗೆ 50,000 ರೂಪಾಯಿ ಹಣವನ್ನು
ಇವತ್ತು ನಾವು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇದ್ದೀವಾ ಬಿಹಾರಲ್ಲಿದ್ದೀವಿ ಎಂಬ ಒಂದು ನಮಗೇನೆ ಒಂದು ಪ್ರಶ್ನೆ ಕಾಡ್ತಾ ಉಂಟು. 50,000 ರೂಪಾಯಿ ದುಡ್ಡನ್ನು ಅವರ ಅಕೌಂಟಿಗೆ ಹಾಕಿ ಅವರನ್ನು ಖರೀದಿಸುವಂತಹ ಒಂದು ಹುನ್ನಾರಕ್ಕೆ ಕೈ ಹಾಕಿದೆ. ಕೆಲವು ವರ್ಷಲಿಡ್ದು ದುಂಬು ನೇತ್ರಾವತಿ ಸುದ್ದಿಯನ್ನು ತಿರ್ಗಾವೆರಿಗೆ ಎಂದು ಬಾರಿ ಸುದ್ದಿ ಆದಿತ್ತಂಡು. ಮುಟ್ಪದಕ್ಲಿಗೆ ಅರಗಾಲುಡು ಸರಿಯಾದ ನೀರೆಜ್ಜೆ ಸುದ್ದಿನ್ನು ಗಟ್ಟುಗು ತಿರ್ಗಾಂಡ ಎಂಚ ಜನ ಪೋಡಿದು ಪೋದಿತ್ತೆರು ಅಂದು ಸುದಿತ್ತ ನೀರು ಆಜೊಂದುಂಡು. ಸುದ್ದಿನ್ನು ಗಟ್ಟದಂಚಿ ತಿರ್ಗಾಯರೆ ಕೋಡಿಕಾರಡು ಅಂತದಿತ್ತಿನ ಜನಪ್ರತಿನಿಧಿಗಳಿಗೂ ಮಂತ್ರಿಗಳಿಗೂ ರಾಜಕೀಯದಕ್ಲಿಗೂ ಒಂದು ಅರ್ಥ ಆತಜಿ. ಕೆಲವು ವರ್ಷಲಿಡ್ದು ನೇತ್ರಾವತಿ ಸುದ್ದಿನ ತಿರ್ಗಾವರೆಗೆಂದು ಭಾರಿ ಸುದ್ದಿ ಆದಿತ್ತಂಡು. ಮುಲ್ಪದಕ್ಲಿಗೆ ಅರೆಗೊರಡು ಸರಿಯಾದ ನೀರಿಜ್ಜಿ ಸುದ್ದಿನ ಘಟ್ಟಗು ತಿರ್ಗಾಂಡ ಎಂಚ ಜನ ಪೋಡಿದು ಪೋದಿತ್ತೆರು ಅಂದು ಸುದಿತ ನೀರು ಆಜೊಂದುಂಡು. ಸುದಿನ ಘಟ್ಟದಂಚಿ ತಿರ್ಗಾರೆ ಕೊಡಿಕಾಡು ಉಂತುದಿತ್ತಿನ ಜನಪ್ರತಿನಿಧಿಗಳಿಗೂ ಮಂತ್ರಿಗಳಿಗೂ ರಾಜ್ಯದಕ್ಲಿಗೂ ಒಂದು ಅರ್ಥ ಆತಜಿ. ತುಳುನಾಡದ ಜೂವ ಸುದೆ ಆದುಪುನ ನೇತ್ರಾವತಿ ಬೊಕ್ಕ ಕುಮಾರಧಾರೆ ಇತ್ತೆ ಪರಿತೊಂದಿಚ್ಚಿ ನೀರ ಪರಿಪು ಒಂತುದು ಉಸುಲು ಬಂದಾಯಲೆ ಕಾತಂಡು. ಎತ್ತಿನ ಹೊಳೆ ಯೋಜನೆ ಪುದರಡು ನೇತ್ರಾವತಿ ಸುದಿತ ನೀರನ್ನು ಬೇತೆ ಜಿಲ್ಲೆಲೆಗೂ ಕೊನೆಯರೆ ಕನಕಟ್ಟೊಂದು ಕೋಟಿ ಕಟ್ಲೆ ಕಾಸು ಖರ್ಚು ಮಲ್ತದು ರಾಜಕೀಯ ಬೇಲೆ ಬೇಯ್ಪಾವನ್ನ ರಾಜಕಾರಣಿಗಳು ಇತ್ತ ನೇತ್ರಾವತಿ ಸುದೇನು ಸರಿಯಾದ ಕಣ್ಣು ಬುಲಾದು ತೂಡಾತಂಡು. ಮರಿಯಲುಡು ಮಾತ್ರ ನೀರು ಕೊನಪಾಂದು ಪಂಡ ನಕ್ಲು ಮರಿಯಲುಡು ದಿಂಜಿದು ಪರಿತಿನ ಸುದಿಕ್ ಇತ್ತ ದಾನೆ ಆತನೆಂದು ಹೊರ ಸರಿಯಾದ ತೂಡಾತಂಡು. ಬೇತೆ ಜಿಲ್ಲೆಲೆಗ್ ನೀರು ಕೊಂಡ ಇತ್ತದ ಸ್ಥಿತಿಗತಿ ನಿರ್ಧಬರ ಫೆಬ್ರವರಿ ತಿಂಗೊಳ್ಳೆ ಬೈತು ಏನೇರ ಅರ್ಥ ಮಲ್ತನಡು. ಮೇ ಅಕೇರಿಗಾನಗ ನೀರಾಚನ ಸಾಮಾನ್ಯ ಸಂಗತಿ ಆದಿತ್ತಂಡು ಅಂಡ ಈ ಸರ್ತಿ ಮಾರ್ಚ್ ಅಕೇರಿಗಾನಗ ಇಂಚ ಆಯನವು ಸೋಜಿಗ ಆದಂಡು. ಕುಡ್ಲಬೊಕ್ಕ ಪುತ್ತೂರು ನಗರದ ಜನಕ್ಲೆಗ್ ನೀರ್ದ ಬರಗಾಲ ಬರ್ಪನ ಸಾಧ್ಯತೆ ಹೆಚ್ಚಾದಂಡು. ಪರಿಸರ ಪ್ರೇಮಿ ಚಿದಾನಂದ ನಾಯಕ ದಾನಿಪನ್ ಪೆರಕೆನ್ಲೆ ಹರಿವು ನಿಂತು ಹೋಗಿದೆ. ಅದು ಕಾರಣಾಂತರ ಹವಾಮಾನ ಗುಣದಿಂದ ಬದಲಾಗಿರಲಬಹುದು. ಯಾಕಂದರೆ ಬರೀ ನದಿ ಮಾತ್ರ ಅಲ್ಲ, ಸುತ್ತಮುತ್ತಲಿನ ಕೊಳವೆ ಬಾವಿಗಳು ಕೂಡ ಬತ್ತಿ ಹೋಗಿವೆ. ಅಂಥ ನಿದರ್ಶನಗಳು ಇದ್ದದರಿಂದ ಕೆಲವು ಮಂದಿಯ ಕೊಳವೆ ಬಾವಿಯಲ್ಲಿ ಸದ್ಯ ನೀರಿದೆ. ಒಂದು ನನಗೆ ಅನಿಸುತ್ತೆ, ಇಲ್ಲಿ ನೀರಕಟ್ಟೆಯಲ್ಲಿ ಒಂದು ಡ್ಯಾಮ್ ಇತ್ತು. ಆ ಡ್ಯಾಮ್ ಹೋದ ನಂತರ ಸ್ವಲ್ಪ ಮತ್ತು ಕೂಡ ಕೊಳವೆ ಬಾವಿಗೆ ತೊಂದರೆ ಆಗಿರಬಹುದು ಅಂತ ಅನಿಸ್ತದೆ. ಯಾಕಂದರೆ ಸುತ್ತಮುತ್ತಲಿನ ಒಂದು 5 ಕಿಲೋಮೀಟರ್ನ ತನಕ ಒಳಗಡೆ ಇರುವಂಥ ಈ ನಾವೇನು ಗುಹೆ ಅಥವಾ ಮಾಟೆ ಅಂತ ಹೇಳ್ತೇವೆ ತುಳುವಿನಲ್ಲಿ, ಅದರೊಳಗಿಂದ ನೀರು ತುಂಬಿ ಹೌದು ಅಂತರ್ಜಲ ವೃದ್ಧಿ ಆಗ್ತಿತ್ತು. ಅದಕ್ಕೂ ಕೂಡ ತೊಂದರೆ ಆಗಿರ್ಬೋದು ಅಂತ ನನ್ನ ಭಾವನೆ. ನಮ್ಮ ಪಶ್ಚಿಮ ಘಟ್ಟದಲ್ಲಿ ಈಗ ನಡೆಯುವಂಥ ಕೆಲವು ಗಣಿ ಕೆಲಸಗಳು ಅಥವಾ ಮರಗಳ ಮಾರಣ ಹೋಮ ಇತ್ಯಾದಿಗಳಿಂದಾಗಿ ಆ ನೀರಿನ ಅಂತರ್ಜಲದ ಮಟ್ಟವು ಕೂಡ ಕುಸಿಯುತ್ತಾ ಹೋಗ್ತಾ ಇದ್ದಿರ್ಬೋದು. ಮೊದಲನೆಗೆ ನೀರು ಕೊಳವೆ ತೋಡಿದಾಗ 150-200 ಅಡಿಗಳಷ್ಟು ಕೆಳಗಡೆ ನೀರು ಸಿಗುತ್ತಿದ್ದಂಥದ್ದು ಈಗ 400-500 ಅಡಿಗಳಷ್ಟು ಕೆಳಗೆ ಹೋದಲ್ಲಿ ಮಾತ್ರ ಸ್ವಲ್ಪ ಸಿಗುತ್ತೆ. ಆದರೂ ಕೂಡ ಆ ನೀರುಗಳು ಕೂಡ ಎಷ್ಟರವರೆಗೆ ಬರುತ್ತೆ ಅಂತ ನಮ್ಮ ಜೀವಮಾನದ ಕಿಡಿ ಬರುತ್ತೆ ಸಿಗುತ್ತಾ ಇಲ್ವೋ ಅಂತಲೂ ಕೂಡ ನಮಗೊಂದು ಭಯ ಹುಟ್ಟುವಂಥ ವ್ಯವಸ್ಥೆ ಈಗ ಆಗ್ತಾ ಇದೆ. ಎಲ್ಲ ಸುತ್ತಮುತ್ತ ಎಲ್ಲ ಕಡೆ ಕೂಡ ನಮ್ಮ ಕೊಳವೆ ಬಾವಿ ತೆಗೆದು ನೀರು ಕೂಡ ಅಂತರ್ಜಲ ಬತ್ತಿ ಹೋಗ್ತಾ ಇದೆ. ನೇತ್ರಾವತಿ ಬೊಕ್ಕ ಕುಮಾರಧಾರ ಸುದೆಕುಲು ದಕ್ಷಿಣ ಕಾಶಿಯಿಂದ ಪುದರ್ಪಡೆಯಿನ ಉಬಾರ್ದ ಸಹಸ್ರಲಿಂಗೇಶ್ವರ ದೇವಸ್ಥಾನ ಬೊಕ್ಕ ಮಾಂಕಾಳಿ ತಾನದ ಕೈತಲು ಸೇರಿದ ಕ್ಷೇತ್ರಗೂ ವಿಶೇಷತೆ ಕರೆದಂಡೆ ಅಂಡ ಭಕ್ತರಿಗೆ ಇತ್ತೆ ಸೀರ್ತ ಮೀದು ಪರಕೆ ಸಂದಾಯಿತ ಮಲ್ಪರೆ ಸಾಧ್ಯ ಒಂದಿಚ್ಚೆ ದಾಯಪಂಡ ಸಂಗಮ ಕ್ಷೇತ್ರಡು ನೀರಿಜ್ಜೆ ಕಿದುಕುಲು ಆಜಿದ ಬೋರುಗುವೆಲ್ಡ ನೀರಿಜ್ಜೆ ಏತೂಚನ ರೈತರು 700 ಎನ್ಮನ್ನದು ಅಡಿಮುಟ್ಟ ಬೋರುಗುವೆಲ್ ತೋಡ್ತಿರು. ಪರಿಸರ ಪ್ರೇಮಿ ಉದಯ್ ಕುಮಾರ್ ಪಾತಿರ್ದು ನೀರ್ದ ಸಮಸ್ಯೆಯನ್ನು ಪಂಡೊಂದಿರು. ಜಿಲ್ಲೆಯ ಜೀವನದಿ ನೇತ್ರಾವತಿ ಇವತ್ತು ಇತ್ತೀಚಿನ ವರ್ಷಗಳನ್ನು ನಾವು ಅವಲೋಕನ ಮಾಡಿದಾಗ 2ನೇ ಬಾರಿ ಬತ್ತಿ ಹೋಗುವಂಥ ದೃಶ್ಯಾವಳಿ ನಮಗೆ ಕಾಣ್ತಾ ಇದೆ. ಏನು ಪ್ರಾಕೃತಿಕ ಸಮಸ್ಯೆಯನ್ನು ನಾವು ಎದುರುಗೊಳ್ತೇವೋ ಅನ್ನುವಂಥ ಒಂದು ಭೀತಿ ಇಲ್ಲಿ ಮೂಡ್ತಾ ಇದೆ. ಮುಖ್ಯವಾಗಿ ಅಂತರ್ಜಲದ ಅತ್ಯಂತ ಕುಸಿತ. ಇವತ್ತು ಒಂದು 800 ಅಡಿ ಆಳ ಕೊರೆದು ನೀರನ್ನು ಪಡೆಯುವಂಥ ಸ್ಥಿತಿ ಮೂಡ್ತಾ ಬಂದಿದೆ. ಬಹುತೇಕ ಮಂದಿಯ ಕೊಳವೆ ಬಾವಿಗಳು ಕೂಡ ಬತ್ತಿ ಹೋದ ಕಾರಣ ಎಲ್ಲರೂ ತಮ್ಮ ತಮ್ಮ ಕೊಳವೆ ಬಾವಿಗಳನ್ನು ಇನ್ನಷ್ಟು ಆಳ ತೆಗೆಯುವಂಥ ಸಂದರ್ಭಗಳು ಈಗಾಗಲೇ ಎಲ್ಲ ಕಡೆ ಮೂಡಿ ಬಂದಿದೆ. ಜೊತೆಗೆ ನಾವು ಸರ್ಕಾರದ ವಿವಿಧ ಯೋಜನೆಗಳನ್ನು ನಾವು ಗಮನಿಸ್ತೇವೆ. ಇದ್ದಂಥ ನೀರನ್ನು ಒಂದೊಂದು ಕಡೆ ಬಯಲು ಸೀಮೆಗಳಿಗೆಲ್ಲ
ಏನು ಸಾಗಾಟ ಮಾಡುವಂಥ ಎತ್ತಿನ ಹೊಳೆಯಂಥ ಯೋಜನೆಗಳು, ಅಂತರ್ಜಲವನ್ನು ವೃದ್ಧಿ ಮಾಡುವ ಕಡೆಗೆ ನಮ್ಮ ಗಮನ ಕಡಿಮೆ ಆದರೆ ಅಂಥದ್ದೆಲ್ಲ ಯೋಜನೆಗಳು ನಿಷ್ಫಲ ಆಗ್ತದೆ ಅನ್ನೋದಕ್ಕೆ ಇದೇ ಕಾರಣ. ನದಿ ಬತ್ತಿ ಹೋಯಿತು ಅಂತ ಹೇಳಿದ್ರೆ ಅಯಕಟ್ಟಿನ ಸಂದರ್ಭದಲ್ಲಿ ಈ ಬೇಸಿಗೆ ಕಾಲದಲ್ಲೇ ಬೇಕಾದಂಥ ನೀರಿನ ಅವಶ್ಯಕತೆಯನ್ನು ನೀರನ್ನು ನಾವು ಪಡಿಲಿಕ್ಕೆ ಸಾಧ್ಯ ಆಗದಂಥ ಸ್ಥಿತಿ ನಿರ್ಮಾಣ ಆಗ್ತದೆ. ಎತ್ತಿನ ಹೊಳೆ ಯೋಜನೆಯನ್ನು ನೀವು ಗಮನಿಸ್ಬೋದು. ನದಿಯೇ ಬತ್ತಿ ಹೋಯಿತು, ಜಲಮೂಲವೇ ಬತ್ತಿ ಹೋಯಿತು ಅಂತ ಹೇಳಿದ್ರೆ ಅಲ್ಲಿಗೆ ನೀರಿನ ಮೂಲ ಎಲ್ಲಿ? ಹಾಗಾಗಿ ಮಳೆಗಾಲ ಮತ್ತು ಮಳೆಗಾಲದ ಬಳಿಕದ ದಿನಗಳಲ್ಲಿ ಸುರಿಯುವಂಥ ಮಳೆಯ ಹನಿ ನೀರು ಏನಿದೆ ಅದು ಭೂಮಿಗೆ ಹಿಂಗುವಾಗೆ, ಮುಖ್ಯವಾಗಿ ತೆರೆದ ಬಾವಿ, ತೆರೆದ ಕೆರೆಗಳು, ಇಲ್ಲೆಲ್ಲ ಅಂತರ್ಜಲವನ್ನು ವೃದ್ಧಿಸುವಂಥ ನೆಲೆಯನ್ನು ನಾವು ಹಾಯ್ದಿಸಿಕೊಳ್ಬೇಕಾಗ್ತದೆ. ಓಟು ಬನ್ನಗ ನೀರ್ಕೋರ್ಪ ಸುದೇನೇ ತಿರ್ಗಾವಂದ ಪಂಡನ ರಾಜಕೀಯ ಪಕ್ಷದಕ್ಲಿನ ಭರವಸೆ ಪೊಟ್ಟಾತಂಡೆ ನೇತ್ರಾವತಿ ಕುಮಾರಧಾರ ಸುದಕ್ಲಿನ ಇತ್ತದ ಸ್ಥಿತಿಗತಿ ತೂದು ಜನಪ್ರತಿನಿಧಿಗಳು ಮಂತ್ರಿನಕುಲು ಕಲ್ಪುಡಾತಂಡೆ. ಓಟುದ ಜಿಲ್ಲಾ ಆಫೀಸಾದ ಒವೇನು ದೆತನೊಂದಾಂದು ಭಾರತೀಯ ಜನತಾ ಪಕ್ಷ ಅದೃಷ್ಟ ಪರೀಕ್ಷೆ ಮಲ್ತೊಂದುಂಡು. ಕುಡ್ಲ ಬನ್ಸ್ ಹಾಸ್ಟೆಲ್ ಉದ್ಯಮಿ ಒರಿಯನ ಪರ ಇಲ್ಲ ಬಿಜೆಪಿಗೆ ಅದೃಷ್ಟದ ಆಫೀಸ್ ಆದುಂಡು. ಶನಿವಾರ ಬಿಸುಕಣಿ ಹೊಸ ವರ್ಷದ ದಿನ ಬಿಜೆಪಿ ಓಟುದ ಆಫೀಸು ಒಕ್ಕೆಲಾತುಂಡು. ಓಲು ಅದೃಷ್ಟ ಉಂಡ ಅಡೆಗೆ ನಮ್ಮನು ಒಯ್ಪುಡು ಪನ್ಪೇರು ಅಂಚನೆ ಬಿಜೆಪಿಗೆ ಅದೃಷ್ಟ ಓಲುಂಡ ಅಡೆಗೆ ಒಯ್ತೊಂದುಂಡು. ರಾಜಕಾರಣಿಲು ಲೆಕ್ಕ ಪಾಡುನೆ ಅವೇ ಅದೃಷ್ಟನು. ಓಟುದ ಆಫೀಸ್ ಆ ಒಂದು ನಿಘಂಟು ಮಲ್ಪನಾಗ ಬಿಜೆಪಿ ಅದೃಷ್ಟದಂಚಿತು ಒಂದುಂಡು. ವಾಸ್ತು ದೋಷದಾಂತಿನ ಇಲ್ಲು ಆಫೀಸಿನ ಬಿಜೆಪಿ ಅಜ್ಜತೊಂದುಂಡು. ವಿಧಾನಸಭಾ ಓಟುಗೂ ಪಕ್ಷದ ಜಿಲ್ಲಾ ಕಾರ್ಯಾಲಯ ಮಲ್ಪನಾಗ ಅದೃಷ್ಟ ಉಪ್ಪುನ ಪರ ಇಲ್ಲನೆ ಈ ಸರ್ತಿರ ಕಾರ್ಯಾಲಯ ಮಲ್ತೊಂದುಂಡು. ಕುಡ್ಲದ ಬನ್ಸ್ ಹಾಸ್ಟೆಲ್ ದಲ್ಪ ಉದ್ಯಮಿ ಒರಿಯನ ಪರ ಇಲ್ಲು ಇತ್ತದು ಅವೇನೇ ಓಟುದ ಆಫೀಸ್ ಮಲ್ತದು ಸುಣ್ಣ ಬಣ್ಣ ಕೊರ್ಪಾದಂಡು. ಹೋಮ ಪೂಜೆ ನಡಪಾದಂಡು. ರಡ್ಡು ಸಾರತ ನಾಳೆಡ್ದು ಓಟುಡು ಗೆಂದೊಂದೇ ಬತ್ತಿನ ಆಫೀಸ್ ಒಂದು ಅದೃಷ್ಟದ ಪರ ಇಲ್ಲ ಆದುಂಡು. ರಡ್ಡು ಸಾರತ 13 ಒರ ಈ ಆಫೀಸ್ನ ಬದಲ್ಪನಗ ಅದೃಷ್ಟ ಕೈಕೊರ್ತಿತ್ತಂಡು. ಜಿಲ್ಲೆದ ಎಡಮ ಕ್ಷೇತ್ರಲೆಡು 7 ಸೋತುದುಂಡು. ರಡ್ಡು ಸಾರತ 14 ಲೋಕಸಭಾ ಓಟುದ ಪಗ ಪರ ಇಲ್ಲಗ ಓಟುದ ಆಫೀಸಿನ ಬದಲ್ತಂಡು. ಬಿಜೆಪಿ ಗೆಂದದುಂಡು. ಕರಿನ ವಿಧಾನಸಭಾ ಓಟುದ ಪಗ ಅವೇನೇ ಆಫೀಸ್ ಮಲ್ತಂದು ಎಡಮ ಸೀಟು 7 ಸೀಟು ಗೆಂದದುಂಡು. ಈ ಸರತಿಲ ಅವೇ ಬನ್ಸ್ ಹಾಸ್ಟೆಲ್ದ ಪರ ಇಲ್ಲು ಪಕ್ಷದ ಓಟುದ ಆಫೀಸ್ ಆದುಂಡು. ಹೋಮ ಪೂಜೆ ವಿಧಿವಿಧಾನಗಳನ್ನು ಕರಿತದು ಕಾರ್ಯ ಶುರು ಮಲ್ತದುಂಡು. ಬಿಜೆಪಿ ಬಂಟಿಂಗ್ಸ್ ಲಕ್ಕದು ತೋಜೊಂದುಂಡು. ಪರ ಇಲ್ಲದ ಅದೃಷ್ಟ ಈ ಸರ್ತಿ ಎಂಚ ಮೇ 13ಕ್ಕೆ ಗೊತ್ತಾಯರೆ ಉಂಡು. ಈ ಹಿಂದೆ ಅನೇಕ ಚುನಾವಣೆಗಳನ್ನು ನಾವು ಆ ಹಳೆ ಮನೆ ಅಂತ ನೀವು ಯಾವುದು ಹೇಳ್ತೀರಿ ಅದರಲ್ಲೇ ನಾವು ಚುನಾವಣಾ ಆಫೀಸ್ ಮಾಡಿ ನಾವು ಎದುರಿಸಿದ್ದೇವೆ. ಅದರಿಂದ ತುಂಬ ಲಾಭ ಇದೆ. ಯಾಕಂದರೆ ಅದೊಂದು ಹಾರ್ಟ್ ಆಫ್ ಸಿಟಿಯಲ್ಲಿ ಅಷ್ಟು ಪಾರ್ಕಿಂಗ್ ಇರುವಂಥ, ಅಷ್ಟು ಕೋಣೆಗಳಿರುವಂಥ ಒಂದು ಮನೆ ಸಿಕ್ಕಲಿಕ್ಕೆ ಸಾಧ್ಯನೇ ಇಲ್ಲ. ಅಂಥ ಒಂದು ಮನೆ ಪಾರ್ಕಿಂಗ್, ಮತ್ತು ಯಾರಾದರೂ ಹೊರಗಿಂದ ಬರಲಿಕ್ಕಿದ್ರೆ, ಪ್ರೆಸ್ ಕಾನ್ಫರೆನ್ಸ್ಗಿದ್ದರೆ, ಊಟಕ್ಕೆ ಎಲ್ಲದಕ್ಕೆ ವ್ಯವಸ್ಥೆ ಅತ್ಯಂತ ಒಳ್ಳೆಯದಾಗಿದೆ. ಮಾತ್ರ ಅಲ್ಲ, ನೀವು ಹೇಳಿದಾಗೆ ಮತ್ತೊಂದು ಸಹ ಕಾನ್ಸೆಪ್ಟ್ ಇರ್ಬೋದು. ಯಾಕಂದರೆ ಆ ಆಫೀಸಲ್ಲಿ ನಾವು ಮಾಡಿದ ಎದುರಿಸಿದ ಚುನಾವಣೆಗಳಲ್ಲಿ 90% ನಾವು ವಿಜಯಿಯಾಗಿದ್ದೇವೆ. ಅದು ಒಂದು ಅಂಶ ಇರ್ಬೋದು ಖಂಡಿತವಾಗಿ. ಯಾಕಂದರೆ ರಾಜಕೀಯದಲ್ಲಿ ಇದೆಲ್ಲ ನಾವು ಗೆಲ್ಲಲಿಕ್ಕೆ ಏನೆಲ್ಲ ನಮ್ಮದು ಬೇಕು ಅದನ್ನೀಗ ನಾವು ಪೂಜೆ ಮಾಡ್ತೇವೆ. ಹಾಗೆ ದೇವರ ಮೇಲೆ ವಿಶ್ವಾಸದಲ್ಲಿ ಅಲ್ಲಿ ಒಂದು ಗಣಹೋಮ ಮಾಡ್ತೇವೆ. ನಾವು ಯಾವುದೇ ಒಂದು ಆಫೀಸ್ ಮಾಡೋ ಗಣಹೋಮ ದೇವರ ಮೇಲೆ ವಿಶ್ವಾಸ. ಹಾಗೆ ನಾವು ನಮ್ಮ ಒಂದು ಆಫೀಸ್ನ ಒಂದು ಪೊಲ್ಸು ಅಂತ ತುಳುವಲ್ಲಿ ಹೇಳ್ತಾರೆ, ಒಂದು ಲಕ್ಷಣ ಉಳಿದಿದ್ದರೆ ಖಂಡಿತವಾಗಿ ಅದನ್ನು ನಾವು ಮುಂದುವರಿಸ್ತೇವೆ. ಕನ್ನಡ ಜಾನಪದ ಪರಿಷತ್ ಬೆಂಗಳೂರದ ಮಹಾರಾಷ್ಟ್ರ ಘಟಕದ ನಿಲಿಟ್ ಏಪ್ರಿಲ್ 22ಕ್ಕೆ ಬೊಂಬಾಯಿದ ಸಯನ್ ಪಶ್ಚಿಮದ ಸ್ವಾಮಿ ನಿತ್ಯಾನಂದ ಹಾಲ್ಡ್ ಜಾನಪದ ದೈವಾರಾಧನೆ ಬಗೆಟ್ಟು ವಿಚಾರ ಕೂಟ ದಿವೊಂದೆರು. ತಮ್ಮಣ್ಣ ಶೆಟ್ಟಿ ಬೊಕ್ಕ ವಿಜಯನ್ ಕಾಸರಗೋಡು ಕೂಟ ನಡಪಾದ ಕೊರ್ಪೆರು. ಕನ್ನಡ ಜಾನಪದ ಪರಿಷತ್ ಬೆಂಗಳೂರದ ಮಹಾರಾಷ್ಟ್ರ ಘಟಕದ ನಿಲಿಟ್ ಏಪ್ರಿಲ್ 22ಕ್ಕೆ ಬೊಂಬಾಯಿದ ಸಯನ್ ಪಶ್ಚಿಮದ ಸ್ವಾಮಿ ನಿತ್ಯಾನಂದ ಹಾಲ್ಡ್ ಜಾನಪದ ದೈವಾರಾಧನೆ ಬಗೆಟ್ಟು ವಿಚಾರಕೂಟ ಅಟ್ಟನೆ ಮಾಡ್ತಿದ್ದಾರೆ. ನಟೆ ವಿಮರ್ಶಕರು, ನಿರ್ಮಾಪಕರು ಬೊಕ್ಕ ಚಿಂತಕರಾದ ತಮ್ಮಣ್ಣ ಶೆಟ್ಟಿ ಬೊಕ್ಕ ದೈವಾರಾಧನೆದ ಪ್ರಾರ್ಥನಾ ಸಂಶೋಧಕರು ವಿಜಯನ್ ಕಾಸರಗೋಡು ವಿಚಾರಕೂಟ ನಡಪಾದು ಕೊರ್ಪೆರು. ಬಾಂಬೆ ಬಾನ್ಸ್ ಅಸೋಸಿಯೇಷನ್ ಗುರುಕಾರ್ಯರು ಸುರೇಂದ್ರ ಕೆ ಶೆಟ್ಟಿ, ಬಂಟೇರ್ನ ಸಂಘ ಬಂಟರವಾಣಿ ಕಾರ್ಯಗುರುಕಾರ್ಯರು ರವೀಂದ್ರನಾಥ ಭಂಡಾರಿ, ಜಿಎಸ್ ಇಂಟರ್ನ್ಯಾಷನಲ್ ಸ್ಕೂಲ್ದ ಕಾರ್ಯಗುರುಕಾರ್ಯರು ಶಂಕರ್ ಎ ಶೆಟ್ಟಿ, ಹೋಟೆಲ್ ಉದ್ಯಮಿ ಜಯಪ್ರಕಾಶ್ ಶೆಟ್ಟಿ ಪಾಲ್ದೆತೊನ್ವೇರು. ತುಳುನಾಡದ ದೈವಾರಾಧಕರು ಹೆಚ್ಚಿನ ಸಂಖ್ಯೆಯ ಪಾಲ್ದೆತೊನೊಡೊಂದು ಕನ್ನಡ ಜಾನಪದ ಪರಿಷತ್ ಬೆಂಗಳೂರದ ಮಹಾರಾಷ್ಟ್ರ ಘಟಕದ ಗುರುಕಾರ್ಯರು ಸುರೇಶ್ ಶೆಟ್ಟಿ ಎಯ್ಯಾಡಿ, ಮುಖ್ಯ ಸಲಹೆಗಾರರು ಬೊಕ್ಕ ವಾರ್ತಾಮಾನಿ ಚಂದ್ರಶೇಖರ್ ಪಾಲೆತ್ತಾಡಿ, ಕಾರ್ಯಂತಿರು ಉದಯ್ ಶೆಟ್ಟಿ, ಪಣೌದ ಗುರುಕಾರ್ಯರು ಸುಂದರ್ ಶೆಟ್ಟಿ ಪ್ರಕಟಣೆ ಕೇಂಡೊಂದೇರು. ಕನ್ನಡ ಜಾನಪದ ಪರಿಷತ್ತು ಮಹಾರಾಷ್ಟ್ರ ಘಟಕ ಇದರ
ಆಯೋಜನೆಯಲ್ಲಿ ಇದೇ ಬರುವ 22ರಂದು ಶನಿವಾರ ಮಧ್ಯಾಹ್ನ 3 ಗಂಟೆಗೆ ಸಾಯನ್ನ ನಿತ್ಯಾನಂದ ಹಾಲ್ನಲ್ಲಿ ನಾವೊಂದು ವಿಚಾರಗೋಷ್ಠಿಯನ್ನು ಆಯೋಜನೆ ಮಾಡಿದ್ದೇವೆ. ಈ ವಿಚಾರಗೋಷ್ಠಿ ಜಾನಪದ ಮತ್ತು ದೈವಾರ. ಈ ವಿಚಾರಗೋಷ್ಠಿಯಲ್ಲಿ ಅಭ್ಯಾಗತರಾಗಿ ಭಾಗವಹಿಸಲಿಕ್ಕಿದ್ದಾರೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ನಟ, ನಿರ್ಮಾಪಕ, ವಿಮರ್ಶಕ ಹಾಗೂ ಚಿಂತಕರಾದಂತಹ ತಮ್ಮಣ್ಣ ಶೆಟ್ಟಿಯವರು ಈ ಗೋಷ್ಠಿಯಲ್ಲಿ ಭಾಗವಹಿಸಲಿದ್ದಾರೆ. ಅವರ ಜೊತೆಗೆ ಇನ್ನೊಬ್ಬರು ಧಾರ್ಮಿಕ ಚಿಂತಕರು, ದೈವಾರಾಧಕರಾದಂತಹ ವಿಜಯನ್ ಕಾಸರಗೋಡು ಅವರು ಕೂಡ ಭಾಗವಹಿಸಲಿದ್ದಾರೆ. ಅಂದಿನ ಆ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಬಾಂಬೆ ಬನ್ಸ್ ಅಸೋಸಿಯೇಷನ್ನ ಅಧ್ಯಕ್ಷರಾದಂತಹ CA ಸುರೇಂದ್ರ ಶೆಟ್ಟಿಯವರು ಹಾಗೂ ಬಂಟರ ಸಂಘ ಮುಂಬೈ ಇದರ ಬಂಟರವಣಿಯ ಕಾರ್ಯಾಧ್ಯಕ್ಷರಾದಂಥ ರವೀಂದ್ರನಾಥ್ ಭಂಡಾರಿಯವರು ಹಾಗೂ GS ಇಂಟರ್ನ್ಯಾಷನಲ್ ಸ್ಕೂಲ್ನ ಕಾರ್ಯಾಧ್ಯಕ್ಷರಾದಂಥ ಶಂಕರ್ ಎ ಶೆಟ್ಟಿಯವರು, ಹೋಟೆಲ್ ಉದ್ಯಮಿ ಜಯಪ್ರಕಾಶ್ ಶೆಟ್ಟಿಯವರು, ಹೋಟೆಲ್ ಅಸೋಸಿಯೇಷನ್ನ ಉಪಾಧ್ಯಕ್ಷರು ಕೂಡ ಆದಂಥ ಜಯಪ್ರಕಾಶ್ ಶೆಟ್ಟಿಯವರು ಕೂಡ ಭಾಗವಹಿಸಲಿಕ್ಕಿದ್ದಾರೆ. ಜಾನಪದ ಉಳಿವಿಗಾಗಿ, ದೈವಾರಾಧನೆಯ ಉಳಿವಿಗಾಗಿ ಈ ಒಂದು ಗೋಷ್ಠಿಯನ್ನು ನಾವು ಆಯೋಜನೆ ಮಾಡಿದ್ದೇವೆ. ಇಡೆಗು ಇನಿತ ನಮ್ಮ ಕುಡ್ಲಾ ತುಳು ವಾರ್ತೆಲು ಮುಗಿಂಡು ನಾನು ಎಲ್ಲಿತೆ ಪೊರ್ತುಗು ನಮ್ಮ ಕುಡ್ಲಾ ತುಳು ವಾರ್ತೆಲು ಸೊಲ್ಮೇಲು.